ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಮಳೆ ಮತ್ತೆ ಚುರುಕನ್ನು ಪಡ್ಕೊಂಡಿದೆ. ಪರಿಣಾಮವಾಗಿ ಸಾಕಷ್ಟು ಕಡೆಗಳಲ್ಲಿ ಇಡೀ ಜಿಲ್ಲೆಯಾದ್ಯಂತ ಮಳೆ ಒಂದಷ್ಟು ಜಾಸ್ತಿ ಪ್ರಮಾಣದಲ್ಲೇ ಆಗ್ತಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನಾನೀಗ ಮಡಿಕೇರಿ ನಗರದಲ್ಲಿದ್ದೇನೆ. ಮಡಿಕೇರಿ ನಗರದಲ್ಲೂ ಕೂಡ ಒಂದಷ್ಟು ಬೇರೆ ಕಡೆಗಳಿಗಿಂತಲೂ ಕೂಡ ಮಡಿಕೇರಿ ನಗರದಲ್ಲಿ ಜಾಸ್ತಿ ಮಳೆ ಆಗ್ತಿರೋಂಥದ್ದು ಕೂಡ ಕಾಣುತ್ತೆ. ಅಂದರೆ ಮಡಿಕೇರಿ ಒಂದಷ್ಟು ಬೆಟ್ಟ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಬೇರೆ ಪ್ರದೇಶಗಳಲ್ಲಿ ಆಗುವಂತಹ ಮಳೆ ಏನಿದೆ ಅದಕ್ಕಿಂತ ಒಂದಷ್ಟು ಹೆಚ್ಚಿನ ಪ್ರಮಾಣದ ಮಳೆನೇ ಇದೆ. ಸೊ ಹೀಗಾಗಿ ಜನರೆಲ್ಲರೂ ಕೂಡ ಅವರ ನಿತ್ಯ ಕೆಲಸ ಕಾರ್ಯಗಳಿಗೆ ಓಡಾಡಲಿಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕೊಡೆಗಳನ್ನು ಆಶ್ರಯಿಸಿ ಅಥವಾ ಮಳೆ ಜಾಕೆಟ್ಗಳಿಂದ ಜರ್ಕಿನ್ಗಳಿಂದ ಅವುಗಳನ್ನು ಹಾಕ್ಕೊಂಡೇ ಓಡಾಡಬೇಕಾದಂತಹ ಅನಿವಾರ್ಯತೆ ಇದೆ. ಆದರೆ ಮಳೆ ಅಷ್ಟೇ ಅಲ್ಲ, ಮಳೆ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿನೂ ಕೂಡ ಇದೆ. ಸೊ ಯಥೇಚ್ಛವಾಗಿ ಗಾಳಿನೂ ಕೂಡ ಬೀಸ್ತಿರುವಂತಹ, ವೇಗವಾಗಿ ಗಾಳಿನೂ ಕೂಡ ಬೀಳಿಸ್ತಿರುವಂತಹ ಹಿನ್ನೆಲೆಯಲ್ಲಿ ಕೊಡೆಯನ್ನು ಕೂಡ ಹಿಡಿದು ಓಡಾಡಲಿಕ್ಕೆ ಒಂದು ರೀತಿಯ ಸವಾಲಿನ ಕೆಲಸ ಅನ್ನೋಂತಹ ಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಹೀಗಾಗಿ ಜನರು ಸಾಕಷ್ಟು ಪರದಾಡ್ತಿರೋಂಥದ್ದು ಕೂಡ ಕಾಣುತ್ತೆ. ಸೊ ಈಗಾಗಲೇ ಸಾಕಷ್ಟು ಮಳೆ ಆಗ್ತಿರೋಂತಹ ಹಿನ್ನೆಲೆಯಲ್ಲಿ ಆಗಲೇ ಸಾಕಷ್ಟು ಗಾಳಿ ಬೀಸ್ತಿರೋದು ಕೂಡ ಗೊತ್ತಾಗುತ್ತೆ. ಸೊ ಗಾಳಿ ಮಳೆ ಇರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಈಗಾಗಲೇ ಅಂಗನವಾಡಿಗಳಿಗೆ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ, ಹಾಗೆಯೇ ಪದವಿ ಪೂರ್ವ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿರುವಂತಹದ್ದು. ಸೊ ಜಿಲ್ಲೆಯಲ್ಲಿ ಒಂದಷ್ಟು ಯಥೇಚ್ಛವಾಗಿ ಮಳೆ ಆಗ್ತಾಯಿದೆ. ಮಳೆ ಪ್ರಮಾಣ ಈಗ ಏನಾದರೂ ಜಾಸ್ತಿ ಆಗಿದ್ದೇ ಆದಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗುವಂತಹ ಸಾಧ್ಯತೆಗಳಿದೆ. ಈಗಾಗಲೇ ಕೆಲವು ಕಡೆ ಮರಗಳು ರಸ್ತೆಗಳಿಗೆ ಉರುಳಿ ಬೀಳ್ತಿರೋಂಥದ್ದು, ಕೆಲವು ಕಡೆ ಮನೆಗಳು ಕೂಡ ಉರುಳಿ ಬೀಳ್ತಿರೋಂತಹದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಮಳೆ ಏನಾದರೂ ಇದೇ ರೀತಿಯಾಗಿ ಮುಂದುವರೆದಿದ್ದೇ ಆದಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಅವಘಡಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಆದರೆ ಜಿಲ್ಲಾಡಳಿತ ಕೂಡ ಈಗಾಗಲೇ NDRF ಟೀಮನ್ನು ಕೂಡ ಜಿಲ್ಲೆಗೆ ಕರೆಸಿದ್ದು ಸಾಕಷ್ಟು ಎಲ್ಲ ರೀತಿಯ ಮುಂಜಾಗ್ರತಾ ಎಚ್ಚರಿಕೆಯನ್ನು ವಹಿಸಿರುವಂಥದ್ದು ಕೂಡ ಕಾಣುತ್ತೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.